ಹುಲಿಗಳಿಗೆ ವಿಷ ಇಕ್ಕಿ ಕೊಂದ್ರ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಈಗಾಗಲೇ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಅರಣ್ಯದಲ್ಲಿ ಹುಲಿಗಳು, ಅದು ತಾಯಿ ಹುಲಿಯ ಜೊತೆಗೆ 4 ಮರಿ ಹುಲಿಗಳು, ನೋಡಿ ಎಂಥ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಘಟನೆ ಇದು. 5 ಹುಲಿಗಳನ್ನು ಏಕಕಾಲದಲ್ಲಿ ಕೊಂದು ಹಾಕಿರುವಂಥದ್ದು, ವಿಷ ಹಾಕಿ ಕೊಂದಿರುವಂಥದ್ದು ಬಹುತೇಕ ದೃಢಪಟ್ಟಿದೆ. ಯಾಕಂದರೆ ಈ ಹುಲಿಗಳ ಪೋಸ್ಟ್ಮಾರ್ಟಮನ್ನು ಮಾಡಿದಂತಹ ನಂತರ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇವುಗಳನ್ನು ವಿಷಪ್ರಾಶನ ಮಾಡಿ ಕೊಂದಿರುವಂಥದ್ದು ಸ್ಪಷ್ಟವಾಗಿದೆ. ಮಲೆಮಹದೇಶ್ವರ ಅರಣ್ಯದಲ್ಲಿ ಹುಲಿಗೆ ವಿಷ ಹಾಕಿದ್ದು ಯಾರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾರು ವಿಷ ಹಾಕಿದ್ರು? ಈ ವಿಷ ಹಾಕೋದಕ್ಕೆ ಸರ್ಕಾರವೇ ಕಾರಣ ಆಯ್ತಾ ಅಥವಾ ಸಂಘರ್ಷ ಕಾರಣ ಆಯ್ತಾ? ನಮ್ಮ ವ್ಯವಸ್ಥೆ ಈ ರೀತಿಯಾಗಿ ವಿಷ ಇಕ್ಕುವಂಗೆ ಮಾಡಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಹುಲಿ ಹಂತಕರಿಗಾಗಿ ಈಗ ಅರಣ್ಯಾಧಿಕಾರಿಗಳು ಬೇಟೆಯನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಒಬ್ಬನನ್ನ ಬಂಧನ ಕೂಡ ಮಾಡಲಾಗಿದೆ. ಆ ಮೂಲಕವಾಗಿ ಒಬ್ಬನನ್ನ ಬಂಧಿಸೋದ್ರ ಮೂಲಕವಾಗಿ ಈ ಹುಲಿಗಳಿಗೆ ವಿಷ ಇಟ್ಟು ಕೊಂದಿರೋದರ ಕಾರಣಗಳು ಏನೇನು ಅನ್ನೋದನ್ನು ಪತ್ತೆ ಹಚ್ಚುವ ಪ್ರಯತ್ನ ನಡೆದಿದೆ. ಆದರೆ ಈ ರೀತಿಯಾಗಿ ವಿಷ ಹಾಕಬೇಕು ಅಂತೇಳಿ ಆದರೂ ಕೂಡ ಅದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಲೋಪದೇಶಗಳು ಕೂಡ ಸ್ಪಷ್ಟವಾದಂತಹ ಕಾರಣ ಅನ್ನೋದರಲ್ಲಿ ಅನುಮಾನಗಳೇ ಇಲ್ಲ. ಇಲ್ಲದೆ ಹೋದರೆ ಈ ರೀತಿಯಾಗಿ ಹುಲಿಗಳನ್ನು ಕೊಂದು ಹಾಕೋದಿಕ್ಕೆ ಅಥವಾ ಹುಲಿಗಳನ್ನು ವಿಷ ಇಕ್ಕಿ ಕೊಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ. 5 ಹುಲಿಗಳನ್ನು ಒಂದೇ ಕಡೆಯಲ್ಲಿ ಕೊಂದು ಹಾಕಿರುವಂಥದ್ದು, ವಿಷ ಇಟ್ಟು ಕೊಂದಿರುವಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿಯಾಗಿರ್ತಕ್ಕಂತಹ ವಿಚಾರ. ಹಾಗಾದರೆ ಏನಾಗಿದೆ ಇದರಲ್ಲಿ ಅನ್ನೋಂಥದ್ದು ನೋಡ್ತಾ ಹೋದಾಗ ಹುಲಿಗಳ ದೇಹದಲ್ಲಿ ವಿಷ ಇರುವಂಥದ್ದು ಪತ್ತೆಯಾಗಿದೆ. ತಾಯಿ ಮತ್ತು ಮರಿ ಹುಲಿಗಳ ದೇಹದಲ್ಲಿ ವಿಷ ಇರುವಂಥದ್ದು ಪತ್ತೆಯಾಗಿದೆ. ಹುಲಿಗಳಿಗೆ ವಿಷವನ್ನು ಇಟ್ಟಂಥವ್ರು, ಯಾಕಂದರೆ ಮಲೆಮಹದೇಶ್ವರದಲ್ಲಿ ನಾವು ಮಹದೇಶ್ವರನನ್ನು ಹಾಡುವಾಗ ಮಹದೇಶ್ವರನ ಗೀತೆಗಳಲ್ಲಿ ಮಹದೇಶ್ವರ ಹೆಂಗೆ ಬರ್ತಾನೆ ಅಂತ ಹೇಳಿದರೆ ಹುಲಿ ಮೇಲೆ ಬರ್ತಾನೆ ಮಹದೇಶ್ವರ ಅಂತ ಹೇಳ್ಕೊಂಡು ಆ ಹುಲಿ ಸವಾರಿ ಮಾಡತಕ್ಕಂತಹ ಮಹದೇಶ್ವರನ ಅದೇ ಮಹದೇಶ್ವರ ಬೆಟ್ಟದಲ್ಲಿನೇ ಈ ರೀತಿಯಾಗಿ ಹುಲಿಗಳನ್ನು ಆ ಬೆಟ್ಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ಹುಲಿಗಳನ್ನು ವಿಷ ಇಟ್ಟು ಕೊಲ್ಲಲಾಗಿದೆ. ಒಂದು ತಾಯಿ ಹುಲಿ 4 ಮರಿ ಹುಲಿಗಳಿಗೆ ವಿಷ ಇಟ್ಟು ದುಷ್ಕರ್ಮಿಗಳು. ನಿಜಕ್ಕೂ ಕೂಡ ಈ ರೀತಿಯಾದಂತಹ ಕೃತ್ಯವನ್ನು ಯಾರೂ ಎಸಗಬಾರದು. ಈ ಸ್ವರೂಪದಲ್ಲಿ ಆ ಹುಲಿಗಳನ್ನ ಕೊಂದು ಹಾಕಿರುವಂಥದ್ದು 5 ಹುಲಿಗಳನ್ನು ಇವರ ಯಾವುದೋ ಒಂದು ದ್ವೇಷಕ್ಕೋ ಇನ್ಯಾವುದೋ ಕಾರಣಕ್ಕೋ ಈ ರೀತಿಯಾಗಿ 5 ಹುಲಿಗಳನ್ನು ಸಾಯಿಸಿರುವಂಥದ್ದು ನಿಜಕ್ಕೂ ಅಕ್ಷಮ್ಯ. ಹುಲಿಗಳ ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ವಿಷ ಇಟ್ಟಿರುವಂಥದ್ದು ಈಗ ಸಾಬೀತಾಗಿದೆ. ಹುಲಿಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ, ವಿಷ ಇಟ್ಟಿರುವಂಥದ್ದು ಸಾಬೀತಾಗಿದೆ. ವಿಷ ಸೇವನೆಯಿಂದಲೇ ಹುಲಿಗಳು ಸಾವಿಗೆ ಈಡಾಗಿರುವಂಥದ್ದು ಕೂಡ ಗೊತ್ತಾಗಿದೆ. ದನದ ಮಾಂಸಕ್ಕೆ ವಿಷ ಹಾಕಿ ಹುಲಿಗಳ ಹತ್ಯೆ ಮಾಡಿರುವಂಥದ್ದು ಈಗ ದೃಢಪಡ್ತಾ ಇರುವಂಥದ್ದು. ಅಂದರೆ ಈ ಹುಲಿಗಳು ದನವನ್ನು ಬೇಟೆ ಮಾಡಿರಬೇಕು, ಆ ಬೇಟೆ ಮಾಡಿರ್ತಕ್ಕಂತಹ ದನಕ್ಕೆ ವಿಷ ಹಾಕಿ ಅದರ ಮೂಲಕವಾಗಿ ಈ ಹುಲಿಗಳನ್ನು ಕೊಂದಿರುವಂಥದ್ದು ಈಗ ದೃಢಪಡ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕೆ ಪ್ರಯೋಗಾಲಯಕ್ಕೆ ಈಗ ಸ್ಯಾಂಪಲ್ಸನ್ನು, ಹುಲಿಗಳ ಸ್ಯಾಂಪಲ್ಸನ್ನು, ದೇಹದ ಸ್ಯಾಂಪಲ್ಸನ್ನು ಈಗಾಗಲೇ ಹೆಚ್ಚುವರಿ ಮಾಹಿತಿಗಳನ್ನು ಕಲೆ ಹಾಕೋದಕ್ಕಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಅಲ್ಲಿ ಯಾವ ಸ್ವರೂಪದ ಯಾವ ಪ್ರಮಾಣದಲ್ಲಿ ಈ ವಿಷವನ್ನು ಇಕ್ಕಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಬಹುದು. ಹಾಗಾದರೆ ಯಾರು ಇದರ ಹಂತಕ, ಯಾರಿಂದಾಗಿ ಈ ಕೃತ್ಯ ಆಯಿತು ಅನ್ನುವಂಥದ್ದನ್ನು ನಾವು ನೋಡಲೇಬೇಕಾಗಿರುವಂಥದ್ದು. ಹುಲಿ ಸತ್ತಿರುವಂತಹ ಮೀಡಿಯಂ ಅರಣ್ಯ ಪ್ರದೇಶದಲ್ಲಿ ತಜ್ಞರ ತಂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನುವಂತಹ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡೇ ಹುಡುಕಲಾಗ್ತಾ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಯಾಕಂದರೆ ಇದು ಅರಣ್ಯ ಸಚಿವರಿಗೂ ಕೂಡ ಬಹಳ ದೊಡ್ಡ ಸವಾಲಿನ ವಿಚಾರ. ಯಾವುದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಲಿಗಳನ್ನು ವಿಷ ಇಟ್ಟು ಕೊಂದಿರುವಂಥದ್ದು ಅಂತ ಹೇಳಿದರೆ ಅರಣ್ಯ ಇಲಾಖೆಯಲ್ಲೂ ಕೂಡ ಲೋಪ ಇದ್ದೇ ಇದೆ ಅನ್ನುವಂತಹ ಅನುಮಾನ ಇರುವಂಥದ್ದು. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಹುಲಿಗಳ ಅಂತ್ಯಕ್ರಿಯೆಯ ವೇಳೆ ಸಚಿವರು ಕೂಡ ಹಾಜರಿದ್ದರು. ಯಾಕಂದರೆ ಏಕಾಏಕಿ ಹುಲಿಗಳು ಸಾಯೋದಕ್ಕೆ ಏನು ಕಾರಣ ಆಯಿತು, 5 ಹುಲಿಗಳು ಸಾಯೋದಕ್ಕೆ ವಿಷ ಇಟ್ಟಂಥವ್ರು ಯಾರು? ಇದು ಅರಣ್ಯ ಇಲಾಖೆಯ ಅತಿ ದೊಡ್ಡ ಲೋಪದ ಸ್ವರೂಪದಲ್ಲಿ ಗೋಚರಿಸ್ತಾ ಇರುವಂಥದ್ದು. ಸರ್ಕಾರದ ಉನ್ನತ ಮಟ್ಟದ ತನಿಖಾ ತಂಡದಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಯಾಕಂದರೆ ಹುಲಿಗಳು ಅರಣ್ಯದಲ್ಲಿ ಇರುವಂಥದ್ದು ಗೊತ್ತಿರುವಂತಹ ಆ ಅರಣ್ಯಗಳಿಗೆ ಸಾಮಾನ್ಯವಾಗಿ ದನಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ, ಮೇಯಿಸೋದಕ್ಕೆ ಯಾರು ಕೂಡ ಬಿಡೋದಿಲ್ಲ. ಹೀಗಿರುವಾಗ ಇಲ್ಲಿ ಹುಲಿ ಬೇಟೆಯಾಡಿದೆ, ಯಾವುದೋ ಒಂದು ಕರುವನ್ನು ಬೇಟೆಯಾಗಿದೆ, ಯಾವುದೋ ಒಂದು ಹಸುವನ್ನು ಬೇಟೆಯಾಗಿದೆ, ಯಾವುದೋ ಒಂದು ಎತ್ತನ್ನು ಬೇಟೆಯಾಡಿದೆ ಅಂತ ಹೇಳಿದರೆ ಅದು ರಿಪೋರ್ಟ್ ಆಗಬೇಕಾಗಿತ್ತು. ಆದರೆ ಅದರ ಬದಲಿಗೆ ಅಲ್ಲೇ ವಿಷ ಇಕ್ಕಿ ಕೊಲ್ತಾರೆ ಅಂತ ಹೇಳಿದರೆ ಏನು ಕತೆ? ಗಾಜನೂರು ಸಮೀಪದ ಕಳ್ಳಬೆದೊಡ್ಡಿಯ ಅಪ್ಪ ಮತ್ತು ಮಗ
ಇವರಿಬ್ಬರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಈಗ ವ್ಯಕ್ತವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ಮಗನ ವಿಚಾರದಲ್ಲಿ ಅಪ್ಪನನ್ನ ಬಂಧಿಸಲಾಗಿದೆ, ಮಗ ಪರಾರಿಯಾಗಿದ್ದಾನೆ. ಆತನಿಗಾಗಿ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಗಾಜನೂರು ಬಳಿಯ ಕಳ್ಳಬ್ಬೆದೊಡ್ಡಿಯಲ್ಲಿ ಈ ರೀತಿಯಾಗಿ ಅಪ್ಪ ಮಗ ಸೇರಿ ವಿಷ ಇಟ್ಟಿದ್ದಾರೆ ಅನ್ನುವ ಒಂದು ಬಲವಾದಂಥ ಅನುಮಾನ ಈಗ ಅರಣ್ಯಾಧಿಕಾರಿಗಳನ್ನು ಕಾಡ್ತಾ ಇರುವಂಥದ್ದು. ಹಿಂದೆಯೂ ಕೂಡ ಅರಣ್ಯ ಅಪರಾಧಗಳಲ್ಲಿ ಇವರು ಭಾಗಿಯಾಗಿದ್ರು. ಈ ಆರೋಪಿಗಳು ಅರಣ್ಯ ಅಪರಾಧಗಳಲ್ಲಿ ಭಾಗಿಯಾಗಿದ್ರು. ನಿಜಕ್ಕೂ ಇವರು ಹುಲಿಯನ್ನು ಕೊಂದು ಅದರ ಚರ್ಮ ಅಥವಾ ಅದರ ಉಗುರು ಇವುಗಳಿಗೆ ಬೇಕಾಗಿ ಕೊಂದ್ರ ಅಥವಾ ಬೇರ್ನ್ಯಾವ ಕಾರಣಕ್ಕಾಗಿ ಕೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಮಲೆ ಮಹದೇಶ್ವರ ಬೆಟ್ಟದ ಉಗ್ಯಂ ಅರಣ್ಯ ವಲಯದಲ್ಲಿ ಏನು ನಿನ್ನೆ ನಮಗೆ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸದ್ದಿದ್ದಂಥದ್ದು ಭಾಳ ಒಂದು ದೊಡ್ಡ ದುರಂತ. ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ. ಇಲ್ಲಿಗೆ ನಾನು ಖುದ್ದಾಗಿ ಭೇಟಿ ಕೊಡಬೇಕು ಅಂತೇಳಿ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಶಾಸಕರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಈ 5 ಹುಲಿಗಳು ಏನು ಮೃತಪಟ್ಟಿದ್ದಾವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತೇಳಿ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ಸಚಿವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಅವರ ನಡೆ ಮತ್ತು ನುಡಿಯ ಮೂಲಕವಾಗಿ ಗೊತ್ತಾಗುತ್ತೆ. ಅಂದರೆ ತನ್ನೆಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಬದಿಗಿಟ್ಟು ಅವರು ಇಮಿಡಿಯೇಟ್ ಆಗಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇದು ಶ್ಲಾಘನಾರ್ಹವಾದಂತಹ ವಿಚಾರಣೆ. ಯಾಕಂದರೆ ಸಚಿವರು ಈ ರೀತಿಯಾಗಿ ಸ್ಪಂದಿಸಿದಾಗ ಮಾತ್ರನೇ ಇಂಥದಕ್ಕೆ ನಿಖರವಾದಂಥ ಕಾರಣಗಳನ್ನು ಹುಡುಕೋದಕ್ಕೂ ಸಾಧ್ಯ ಆಗ್ಬೋದು. ಹಾಗೆಯೇ ಯಾರು ಇಲ್ಲಿ ಇಲಾಖೆಯಲ್ಲಿ ಇರಬಹುದಾಗಿರ್ತಕ್ಕಂಥ ಲೋಪದ ಬಗ್ಗೆಯೂ ಕೂಡ ಅವ್ರಿಗೆ ಮಾಹಿತಿ ಸಿಗಬಹುದು. ಹುಲಿಗಳು ಸತ್ತಿದ್ದಾವೆ ಅಂತ ಹೇಳ್ಕೊಂಡು ಹೇಳಿದ ತಕ್ಷಣ ಗೊತ್ತಾದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಅವರು ಕೂಡ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಹುಲಿ ಹತ್ಯೆ ಯಾಕಾಗಿದೆ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಅಂದರೆ ಈಗ ಯಾರು ಮಾಡಿದ್ರು ಅನ್ನೋದು ಒಂದು ಕೃತ್ಯ, ಒಂದು ಭಾಗ ವ್ಯವಸ್ಥೆ ಇನ್ನೊಂದು ಭಾಗ. ಕೃತ್ಯ ಎಸಗೋದಕ್ಕೆ ಕಾರಣ ಆಗಿರಬೇಕು ಅಂತ ಹೇಳಿದ್ರೆ ವ್ಯವಸ್ಥೆಯಲ್ಲಿ ಬಹಳಷ್ಟು ಲೋಪಗಳಿರಬೇಕು. ಆ ಲೋಪಗಳು ಕೂಡ ಈ ಹತ್ಯೆಗೆ ಕಾರಣಗಳಾಗ್ತವೆ. ಹಾಗಾಗಿ ಈ ವಿಚಾರಗಳಿಗೆ ಬಂದಾಗ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳ ನಡುವಿನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಹುಲಿಗಳನ್ನು ಈ ರೀತಿಯಾಗಿ ಕೊಲ್ಲೋದಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಕೂಡ ಅಷ್ಟೇ ದೊಡ್ಡದಾದಂಥ ಅಪರಾಧ. ಯಾವ ಅಪರಾಧಿಗಳು ವಿಷ ಇಕ್ಕಿದ್ರೋ ಆ ಅಪರಾಧಿಗಳು ವಿಷ ಇಕ್ಕುವಂತಹ ವ್ಯವಸ್ಥೆ ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಅಧಿಕಾರಿಗಳು ಮತ್ತು ಅರಣ್ಯ ಪಾಲಕರ ಸಂಘರ್ಷ ಇಲ್ಲಿ ಎದ್ದು ಕಾಣ್ತಾ ಇದೆ. ಅರಣ್ಯ ಪಾಲಕರು ಮತ್ತು ಅಧಿಕಾರಿಗಳ ನಡುವಿನ ಸಂಘರ್ಷ ಎದ್ದು ಕಾಣ್ತಾ ಇದೆ. ವಾಚರ್ಸ್ಗೆ 3 ತಿಂಗಳಿನಿಂದ ಸಂಬಳ ಕೂಡ ಕೊಡ್ತಾ ಇರಲಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಅಲ್ಲಿಂದ ಸಿಗ್ತಾ ಇರುವಂಥದ್ದು. ಚಾಮರಾಜನಗರದಿಂದ ಸಿಗ್ತಾ ಇರುವಂತಹ ಮಾಹಿತಿ, ವಾಚರ್ಸ್ಗೆ ಕಳೆದ 3 ತಿಂಗಳಿಂದ ಸಂಬಳ ಕೊಡ್ತಾ ಇರಲಿಲ್ಲ ಅಂತ ಹೇಳಿ. ಇನ್ನು ಗುತ್ತಿಗೆದಾರನಿಗೆ ಸರ್ಕಾರದಿಂದ 2 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇದೆ, ಅದನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. 2 ಕೋಟಿ ರೂಪಾಯಿಯಷ್ಟು ಹಣ ಗುತ್ತಿಗೆದಾರನಿಗೆ ಅಲ್ಲಿ ಸಿಗಬೇಕಾಗಿತ್ತು, ಅದು ಕೂಡ ಸಿಕ್ಕಿಲ್ಲ. ಪ್ರತಿಭಟನೆ ಮಾಡಿದ್ರು ಎಚ್ಚೆತ್ತುಕೊಂಡಿರಲಿಲ್ಲ ಅಧಿಕಾರಿಗಳು. ಅಂದರೆ ಯಾರು ಈ ಹುಲಿಗಳ ವಿಚಾರದಲ್ಲಿರ್ಬೋದು ಅಥವಾ ದನಕರುಗಳನ್ನು ಕಾಡ್ಗಟ್ಟುತ್ತಾ ಇದ್ದಾರೆ ಇವುಗಳನ್ನೆಲ್ಲ ನೋಡ್ಕೊಳ್ಳುವಂತಹದ್ದು ಲಾಸ್ಟ್ ಎಂಡ್ನಲ್ಲಿರುವಂಥವರು ವಾಚರ್ಸ್. ಅವ್ರಿಗೆ ಸರಿಯಾದಂತಹ ಸಂಬಳವನ್ನು ಕೊಡ್ತಾ ಇರಲಿಲ್ಲ, ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಈ ರೀತಿಯಾದಂತಹ ಲೋಪಗಳು ಇರಬಾರ್ದು ಯಾವತ್ತೂ ಕೂಡ ಅರಣ್ಯ ಇಲಾಖೆಯಲ್ಲಿ. ಅಮಾನತಾದಂತಹ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಕೂಡ ಈ ಕೃತ್ಯ ಸಂಭವಿಸುವುದಕ್ಕೆ ಕಾರಣ ಆಗಿರಬಹುದು ಅಂತೇಳಿ. ಅಮಾನತಾದಂತಹ ಅಧಿಕಾರಿಗಳಿಗೆ ಇಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಅರಣ್ಯ ಇಲಾಖೆ ಅಂತ ಹೇಳುವಂಥದ್ದನ್ನು ಅದರಲ್ಲಿ ಅವರು ಉತ್ತರದಾಯಿಗಳಾಗಿರಬೇಕಾಗಿರುವಂಥದ್ದು ಬಹಳಷ್ಟು ವಿಚಾರಗಳಿದ್ದಾವೆ. ಅವರು ಬಹಳ ದೊಡ್ಡ ಜವಾಬ್ದಾರಿ ಇರುವಂಥದ್ದು. ನೋಡಿ, ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಪರವಾಗಿ ಕಾನೂನನ್ನು, ಅವುಗಳಿಗೇನು ಕಾನೂನು ಮಾಡೋದಕ್ಕೆ ಗೊತ್ತಿರೋದಿಲ್ಲ, ಆದರೆ ಅವುಗಳ ಪರವಾಗಿ ನಿಂತು ಕಾನೂನನ್ನು ಮಾಡಿ ಆ ಕಾನೂನುಗಳನ್ನು ಪಾಲನೆ ಮಾಡಿಸೋದಕ್ಕಾಗಿರುವಂಥದ್ದು ಈ ಅಧಿಕಾರಿಗಳ ಜವಾಬ್ದಾರಿ. ಅಧಿಕಾರಿಗಳೊಂದಿಗಿನ ಜಟಾಪಟಿ ಇಲ್ಲೂ ಕೂಡ ಹುಲಿ ಹತ್ಯೆ ಸಾಧ್ಯತೆ ಕಾಣ್ತಾ ಇದೆ. ಅಧಿಕಾರಿಗಳ ಜೊತೆಗಿನ ಜಟಾಪಟಿಯ ಕಾರಣಕ್ಕೂ ಕೂಡ ಇದು ಸಂಭವಿಸಿರಬಹುದೇನೋ ಅನ್ನುವಂಥ ಅನುಮಾನ ಇದ್ದೇ ಇದೆ. ವನ್ಯಜೀವಿ ಮಾನವ ಸಂಘರ್ಷದ ಭಾಗವಾಗಿಯೂ ಕೂಡ, ಯಾಕಂದರೆ ಈಗ ಕಳ್ಳಬ್ಬೆದೊಡ್ಡಿಯ ಅಪ್ಪ ಮಗನ ಮೇಲೆ ಏನು ಅನುಮಾನ ಇದೆಯಲ್ಲ, ಅದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅಥವಾ ಇದು ಬೇಟೆಯ ರೀತಿಯಲ್ಲಿ ಹಸುವನ್ನು ಕೊಂದಿದ್ದಕ್ಕೆ ಪ್ರತೀಕಾರದ ರೀತಿಯಲ್ಲಿ ಆ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ
ಕಾರಣಕ್ಕಾಗಿ ಅಥವಾ ಬೇಟೆ ಮಾಡಬೇಕು ಅನ್ನೋಂತಹ ಉದ್ದೇಶದಿಂದಲೇ ಅವುಗಳ ಚರ್ಮ ಅಥವಾ ಉಗುರುಗಳು ಇವುಗಳನ್ನು ತೆಗೆದು ಮಾರಬಹುದು ಅನ್ನುವಂಥ ಕಾರಣಕ್ಕೆ ಬಹುಶಃ ಒಂದು ಹುಲಿಯನ್ನು ಕೊಂದರೆ ಸಾಕು ಅನ್ನುವಂತಹ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಏನಾದರೂ ಮಾಡಿದ್ರ ಅವರು ಏನೇ ತಂತ್ರ ಮಾಡಿ ಕೊನೆಗೆ ಅದಕ್ಕೆ ಈ ತಾಯಿ ಮತ್ತು ಮರಿ ಹುಲಿಗಳು ಬಂದು ಸತ್ವ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಒಟ್ಟಾರೆಯಾಗಿ ನೋಡಿ, ಹುಲಿ ಮೇಲೆ ಬರುವಂತಹ ಮಾದಪ್ಪನ ಸನ್ನಿಧಿ ಇರುವಂತಹ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿನೇ ಈ ರೀತಿಯಾಗಿ ಹುಲಿಗಳನ್ನು ಕೊಂದಿರುವಂಥದ್ದು ನಿಜಕ್ಕೂ ಅಕ್ಷಮ್ಯ. ಇದು ಇಲ್ಲಿ ಹುಲಿ ಹತ್ಯೆಯ ಸುತ್ತಲೂ ಇರುವಂತಹ ಅನುಮಾನಗಳ ವಿಚಾರಕ್ಕೆ ಬಂದಾಗ ರೈತರು ಬಳಸುವಂತಹ ಫಾರೆಟ್ ಕ್ರಿಮಿನಾಶಕ ಎಲ್ಲಿಂದ ಬಂತು? ಫಾರೆಟ್ ಕ್ರಿಮಿನಾಶಕ ಇಲ್ಲಿ ಹುಲಿಗಳ ದೇಹದಲ್ಲಿ ಸಿಕ್ಕಿದೆ. ಫಾರೆಟ್ ಹಾಗಾದ್ರೆ ಹೇಗೆ ಬಂತು? ಸತ್ತ ಹಸುವಿನ ದೇಹದ ಮೇಲೆ ಫಾರೆಟ್ ಕೀಟನಾಶಕವನ್ನ ಯಾರು ಹಾಕಿದ್ರು? ಯಾವ ಕಾರಣಕ್ಕಾಗಿ ಹಾಕಿದ್ರು? ಸತ್ತ ಹಸುವಿನ ಯಾಕಂದ್ರೆ ಹುಲಿ ಒಂದೇ ಸಲಕ್ಕೆ ಮಾಂಸ ತಿನ್ನೋದಿಲ್ಲ, ನಂತರ ಅದು ವಾಪಸ್ ಬರುತ್ತೆ, ತಾನು ಕೊಂದಿರುವಂತಹ ಬೇಟೆಯನ್ನು ಆ ಮಾಂಸವನ್ನು ತಿನ್ನೋದಕ್ಕೆ ಬರುತ್ತೆ ಅನ್ನುವಂಥದ್ದು. ಹಾಗೆ ಬಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅಲ್ಲಿ ಫಾರೆಟನ್ನು ಸಿಂಪಡಿಸಿ ಆ ಮೂಲಕವಾಗಿ ಹುಲಿಗಳನ್ನು ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಸುಗಳನ್ನು ಕಾಡಿನಲ್ಲಿ ಮೇಯಿಸೋದಕ್ಕೆ ಅನುಮತಿ ಕೊಟ್ಟಂಥವ್ರು ಯಾರು? ಇಲ್ಲಿ ಹುಲಿ ಬೇಟೆಯಾಡಿದೆ ಹಸುವನ್ನು ಅಂತ ಹೇಳಿದರೆ ಅದರ ಏನು ದನದ ಕೊಟ್ಟಿಗೆಗೆ ಬಂದು ಅದು ಬೇಟೆಯಾಡಿಲ್ಲ, ಅಥವಾ ಯಾವುದೋ ರೈತರ ಜಮೀನಿಗೆ ಬಂದು ಬೇಟೆಯಾಡಿಲ್ಲ, ಬದಲಿಗೆ ಅರಣ್ಯ ಪ್ರದೇಶಕ್ಕೆ ಯಾರು ಬಿಟ್ಟರು? ಹಾಗಾದರೆ ಇದಕ್ಕೆ ಅವಕಾಶ ಎಲ್ಲಿಂದ ಸಿಕ್ತು? ಇದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂಥ ಅಂಶ. ಅಧಿಕಾರಿಗಳ ಸಹಕಾರ ಇಲ್ಲದೆ ಏಕಕಾಲಕ್ಕೆ ಹುಲಿಗಳ ಹತ್ಯೆ ಸಾಧ್ಯವೇ? ಅಧಿಕಾರಿಗಳು ಒಂದು ಇದಕ್ಕೆ ಸಹಕಾರ ಕೊಟ್ಟಿರಬೇಕು, ಇದು ಬೇಟೆಯ ಉದ್ದೇಶದಿಂದ ಮಾಡಿದ್ದು ಅಂತ ಹೇಳಿ ಆದರೆ, ಅಥವಾ ಇದಕ್ಕೆ ನಿರ್ಲಕ್ಷ್ಯ ವಹಿಸಿರಬೇಕು. ಎರಡರಲ್ಲಿ ಯಾವುದೋ ಒಂದು ಕಾರಣದಿಂದಾಗಲೇ ಹುಲಿಗಳ ಮಾರಣ ಹೋಮ ಆಗಿದೆ. ಆನೆಗಳ ಮಾರಣ ಹೋಮದ ಬಳಿಕ ಈಗ ಹುಲಿ ಹತ್ಯೆ ಶುರುವಾಯಿತಾ ಅನ್ನುವಂತಹ ಅನುಮಾನವೂ ಕೂಡ ಬರುತ್ತೆ. ಆನೆಗಳ ಒಂದಾದ ಮೇಲೆ ಒಂದು ಆನೆಗಳು ಅದು ಎಲೆಕ್ಟ್ರಿಕ್ ಶಾಕ್ ತಗಲಿ ಸಾಯ್ತಾ ಇರುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಈಗ ಹಾಗಾದರೆ ಹುಲಿಗಳನ್ನು ಹಿಂಗೆ ಕೊಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ಮಾತನಾಡಿದ್ದಾರೆ, ಹಾಗೆಯೇ ಅರಣ್ಯಾಧಿಕಾರಿಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ. ನಾನ್ ಯಾರನ್ನೂ ಬ್ಲೇಮ್ ಮಾಡಲ್ಲ, ಫಸ್ಟ್ ಈ ಆಫೀಸರ್ನೇ ಬ್ಲೇಮ್ ಮಾಡೋದು ನಾನು. ಅದು ಬಿಟ್ಟು ನೆಕ್ಸ್ಟ್ ನಾನ್ ಬರೋದು ಸರ್ಕಾರಕ್ಕೆ. ಸೊ ಇಲ್ಲಿ ನೋಡಕ್ ಹೋದ್ರೆ ತಿರ್ಗಾ ನಿಮ್ಗೆ ಬರೋದೇ ಸೀನಿಯರ್ ಆಫೀಸರ್ಸ್ ಕತೆ. ಈಗ ಈ ಸಂಬಳ ಕೊಟ್ಟಿಲ್ಲ ಅಂತ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಈಗ DCF ಕೈಗೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಚಕ್ರಪಾಣಿಗೆ ಎಬಿಲಿಟಿ ಇರ್ಲಿಲ್ಲ, ಯಾಕಂದ್ರೆ ಅವ್ರು 2 ಕೋಟಿ ಅವರು ಕಾಂಟ್ರಾಕ್ಟರ್ ಕೊಡ್ಬೇಕಾಯ್ತು. ಯಾರು ದಿನಗೂಲಿಗೆ ಇದು ಕೊಡ್ತಿದ್ದಾರೆ ಕಾಂಟ್ರಾಕ್ಟ್ ಒಳಗೆ ದುಡ್ಡು, ಅವ್ರಿಗೆ 2 ಕೋಟಿ ಕೊಟ್ಟಿಲ್ಲ ಅಂತ ಮಾಹಿತಿ ಬಂದಿದೆ. ಸಿಟ್ಟಿಗೋಸ್ಕರ ವಿಷಪ್ರಶ್ನೆ ಮಾಡಿರ್ಬೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಅದನ್ನ ಸಾಯಿಸೋ ಉದ್ದೇಶದಿಂದನೇ ಮಾಡಿರ್ತಾರೆ ಸಿಟ್ಟಿಗೋಸ್ಕರ. ಯಾಕಂದ್ರೆ ದನದ ಮೇಲೆ ಅವರಿಗೆ ಒಂದು ದನ ಸತ್ತೋಯ್ತು ಅಂತೇಳಿ ಒಂದು ಹಳ್ಳಿಯವ್ರದ್ದು ಒಂದು ಅಭಿಮಾನ ಇರ್ತದೆ ದನಗಳ ಮೇಲೆ, ಒಂದು ಸಿಟ್ಟಿರ್ಬೋದು, ಇಲ್ಲ ನನಗೆ ಲಾಸ್ ಆಯಿತು ಅನ್ನೋ ಸಿಟ್ಟು ಇರ್ಬೋದು. ಸೊ ಅದರಿಂದ ಕಾಂಪೆನ್ಸೇಷನ್ ಏನಾಗಿದೆ ಅಂದರೆ, ನಾವು ಇಲಾಖೆಯಿಂದ ಕಾಡನ್ನು ಒಳಗಡೆ ಸತ್ತರೆ ನಾವು ಅವರಿಗೆ ಪರಿಹಾರ ಕೊಡೋದಿಲ್ಲ. ಯಾಕೆಂದರೆ ಕಾಡು ಒಳಗಡೆ ದನ ಬಿಡೋದು ಅಕ್ರಮ. ಸೊ ಕಾಡಿಂದ ಹೊರಗಡೆ ಸತ್ತರೆ ನಾವು ದನಗಳಿಗೆ ಪರಿಹಾರ ಕೊಡ್ತೀವಿ. ಸೊ ಪರಿಹಾರನೂ ಇಲ್ಲ, ನನಗೆ ಎಲ್ಲ ಲಾಸ್ ಆಯಿತು ಅಂತೇಳಿ ಸಿಟ್ಟಿಗೆ ಅವರು ಮಾಡಿರ್ಬೋದು ಅಂತೇಳಿ ನಮ್ದೊಂದು ಅಭಿಪ್ರಾಯ. ಇಲ್ಲಿ ಸಿಟ್ಟಿಗೆ ಅವರು ಮಾಡಿರ್ಬೋದು ಅನ್ನೋಂಥ ಅಭಿಪ್ರಾಯವನ್ನು ಅಧಿಕಾರಿಗಳೇನೋ ವ್ಯಕ್ತಪಡಿಸಿರುವಂಥದ್ದು ನಿಜ. ಆದರೆ ಪ್ರಶ್ನೆ ಇರುವಂಥದ್ದು, ಕಾಡಿನ ಒಳಗಡೆ ಹಸುಗಳನ್ನು ದನಗಳನ್ನು ಏಕಾಏಕಿ ಬಿಡ್ತಾರಾ? ಯಾವ ಸಮಯದಿಂದ ಬಿಡ್ತಾ ಇದ್ದಾರೆ? ಇವುಗಳು ಗೊತ್ತಿರಬೇಕಲ್ವಾ? ಅರಣ್ಯಾಧಿಕಾರಿಗಳು ಇದನ್ನು ಮಾಹಿತಿ ಇದೆಯಾ? ವಾಚರ್ಸ್ಗೆ ಇದು ಗೊತ್ತಿದೆಯಾ? ಯಾವ ಕಾರಣಕ್ಕೆ ಗೊತ್ತಿಲ್ಲ? ಹೇಗಾಯ್ತಿದೆಲ್ಲವೂ ಕೂಡ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಂತರ ಅವ್ರಿಗೆ ಸಿಟ್ಟು, ಆ ಸಿಟ್ಟಿನ ಕಾರಣಕ್ಕಾಗಿ ಕೊಂದಿದ್ದಾರೆ ಅಂತ ನಂತರ ಬರೋದು. ಆದರೆ ಯಾಕೆ ಬಿಟ್ಟರು ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನು ಕರ್ನಾಟಕವನ್ನು ನಾವು, ನಮ್ಮ ನಾಡು ಇದು ಹುಲಿಯೂರು. ಯಾಕೆಂದರೆ ಇಲ್ಲಿ ಹುಲಿಗಳ ಸಂಖ್ಯೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಸಂರಕ್ಷಣೆ ಮಾಡ್ತಾ ಇರುವಂಥದ್ದು ಕೂಡ ನಮ್ಮ ರಾಜ್ಯ ಅನ್ನುವಂಥದ್ದು ನಮಗಿರುವಂಥ ಹೆಮ್ಮೆ. ಇದು 393 ಹುಲಿಗಳು ಕರ್ನಾಟಕದಲ್ಲಿ ಒಟ್ಟು ಇದ್ದಂತಹದ್ದು. 393 ಹುಲಿಗಳು. ಬಂಡೀಪುರ ಅಭಯಾರಣ್ಯ ಒಂದರಲ್ಲಿನೇ 154 ಹುಲಿಗಳು, ನಾಗರಹೊಳೆ ಅಭಯಾರಣ್ಯದಲ್ಲಿ 149 ಹುಲಿಗಳು, ಇನ್ನು ಭದ್ರಾ ಅಭಯಾರಣ್ಯದಲ್ಲಿ 29 ಹುಲಿಗಳು ಓಡಾಡ್ತಾ ಇದ್ದಾವೆ, ಕಾಡಿನ ರಾಜನಾಗಿ ಮೆರಿತಾ ಇದ್ದಾವೆ. ಕರ್ನಾಟಕದಲ್ಲಿ ಇರುವಂತಹ 393 ಪೈಕಿ ಉಳಿದಂಗೆ ಬಿಳಿಗಿರಿ ರಂಗನಬೆಟ್ಟ ಅಭಯಾರಣ್ಯದಲ್ಲಿ 39 ಹುಲಿಗಳು ಮತ್ತು ಕಾಳಿ ಅಭಯಾರಣ್ಯದಲ್ಲಿ 22 ಹುಲಿಗಳು ಇದ್ದಾವೆ. ಹೀಗೆ ಕರ್ನಾಟಕದಲ್ಲಿ ಹುಲಿಗಳ ಸಂತತಿಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ನಮ್ಮ ಕಾಡುಗಳಲ್ಲಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳೇ ಪ್ರಮುಖ ಕಾರಣ. ಅವರೇ ಪ್ರಮುಖವಾದಂತಹ ಪಾತ್ರ ನಿಭಾಯಿಸ್ತಾರೆ. ಹಾಗೇನೇ
ಹುಲಿಗಳ ಸಾವಿನ ವಿಚಾರ ಬಂದಾಗಲೂ ಕೂಡ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಉತ್ತರದಾಯಿತ್ವ ಇಲ್ಲಿ ಇದ್ದೇ ಇದೆ, ಅವರ ಜವಾಬ್ದಾರಿ ಇದೆ, ಅವರೂ ಕೂಡ ಜವಾಬ್ದಾರರಾಗ್ತಾರೆ. ಅವರ ವೈಫಲ್ಯವೇ ಈ ಸಾವುಗಳಿಗೆ ಕಾರಣ ಅನ್ನೋದರಲ್ಲಿ ಅನುಮಾನಗಳು ಇಲ್ಲ.